ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೆ? ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ? ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ. ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ, ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು. ವೀಕ್ಷಕರೇ, ನಿಮ್ ಹೆಸರು 6 ಅಕ್ಷರದಿಂದ ಆರಂಭವಾಗುತ್ತಾ? ಹಾಗಾದ್ರೆ ಇರೋ ಕೆಲಸನ ಬಿಟ್ಟು ಮೊದಲು ಈ ವಿಡಿಯೋ ನೋಡಿ. 6 ಅಕ್ಷರದಿಂದ ಪ್ರಾರಂಭವಾಗುವ ಜನರ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋದನ್ನ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಯಾಕೆಂದ್ರೆ 6 ಹೆಸರಿನಿಂದ ಆರಂಭವಾಗೋ ವ್ಯಕ್ತಿಗಳು ನಿಮ್ಮ ಮನೆಯಲ್ಲಿರಬಹುದು, ನಿಮ್ಮ ಫ್ರೆಂಡ್ಸ್ಗಳಾಗಿರಬಹುದು, ಅಥವಾ ಸಂಬಂಧಿಕರು ಇರಬಹುದು ಅಲ್ವಾ? 6 ಹೆಸರಿನ ಜನರ ಸ್ವಭಾವವು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಹೆಸರಿನ ಕೆಲವೊಬ್ರು ತುಂಬಾ ಮಾತಾಡ್ತಾರೆ, ಹಾಗೇನೆ ಕೆಲವೊಬ್ರು ತುಂಬಾ ಶಾಂತವಾಗಿರ್ತಾರೆ. ಶಾಂತಿಯುತ ಜನರು ನಿಷ್ಪ್ರಯೋಜಕ ಮಾತುಗಳ ಬದಲಿಗೆ ಉಪಯುಕ್ತ ಮಾತುಗಳ ಮೇಲೆ ಮಾತ್ರ ಕೇಂದ್ರೀಕರಿಸುವುದಕ್ಕೆ ಇಷ್ಟಪಡ್ತಾರೆ. ಕೆಲಸದ ಬಗ್ಗೆ ಮಾತನಾಡುವುದು ಮತ್ತು ತಮ್ಮದೇ ಆದ ಜಗತ್ತಿನಲ್ಲಿ ಕಳೆದು ಹೋಗೋದು ಇವರಿಗೆ ತುಂಬಾ ಇಷ್ಟ. ಈ ಗುಣಗಳಿಂದಾಗಿ ಸುತ್ತಲಿನ ಜನರನ್ನ ಇವರು ಆಕರ್ಷಿಸ್ತಾರೆ. ನೋಡೋದಕ್ಕೆ ಇವರು ಸುಂದರವಾಗಿರ್ತಾರೆ. ಯಾವಾಗ್ಲೂ ಹೊಸದನ್ನ ಹುಡುಕ್ತಾನೆ ಇರ್ತಾರೆ. ಎಲ್ಲಿ ಅವರಿಗೆ ಜ್ಞಾನ ಸಿಗುತ್ತೋ ಅದನ್ನ ಅವರು ಇಷ್ಟಪಡ್ತಾರೆ. 6 ಅಕ್ಷರದವರ ವ್ಯಕ್ತಿತ್ವ ಮತ್ತು ವೃತ್ತಿ. ಈ ಹೆಸರಿನ ಜನರು ಅತ್ಯಂತ ವೇಗದಲ್ಲಿ ಜೀವನದಲ್ಲಿ ಪ್ರಗತಿ ಸಾಧಿಸ್ತಾರೆ. ಇವರು ಯಾವುದೇ ಕ್ಷೇತ್ರದಲ್ಲಿ ಪ್ರವೇಶಿಸಿದ್ರೂ ಅಗ್ರಸ್ಥಾನದಲ್ಲಿ ಉಳಿಯೋದಕ್ಕೆ ಬಯಸ್ತಾರೆ. ಕೆಲಸವನ್ನ ಪೂರ್ಣ ಮನಸ್ಸಿನಿಂದ ಮಾಡ್ತಾರೆ. ಇವರು ಹೋದಲ್ಲೆಲ್ಲ ಸ್ಥಾನಮಾನ ಮತ್ತು ಸಂಪತ್ತು ಎರಡೂ ಇವರನ್ನ ಹಿಂಬಾಲಿಸುತ್ತೆ. ಇತರರಿಗೆ ಸಹಾಯ ಮಾಡುವ ಹೃದಯ ವೈಶಲ್ಯವೂ ಇವರಿಗಿರುತ್ತೆ. 6 ಅಕ್ಷರದಿಂದ ಪ್ರಾರಂಭವಾಗುವವರು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೂ ಅವರ ಪರಿಶ್ರಮದ ಆಧಾರದ ಮೇಲೆ ಯಶಸ್ಸನ್ನ ಸಾಧಿಸಿದ ಮೇಲೆಯೇ ವಿಶ್ರಾಂತಿ ಪಡಿತಾರೆ. ಇತರರನ್ನ ಅರ್ಥ ಮಾಡಿಕೊಳ್ಳುವ ಅದ್ಭುತ ಕಲೆಯನ್ನ ಇವರು ಹೊಂದಿರ್ತಾರೆ. ಇವರು ಕಠಿಣ ಪರಿಶ್ರಮ ಮತ್ತು ಸ್ವಯಂ ಇಚ್ಛೆಯ ಜೀವಿಗಳು. 6 ಅಕ್ಷರದ ಈ ಜನರು ನೋಟದಲ್ಲಿ ತುಂಬಾ ಸುಂದರ ಮತ್ತು ಸ್ಮಾರ್ಟ್ ಆಗಿರ್ತಾರೆ. ಜನರು ಇವ್ರ ಕಡೆಗೆ ಆಕರ್ಷಿತರಾಗ್ತಾರೆ. ಈ ಜನರು ತಮ್ಮನ್ನ ಪ್ರೀತಿಸುವಂತಹ ಜನರ ದೊಡ್ಡ ಪಟ್ಟಿಯನ್ನೇ ಹೊಂದಿರ್ತಾರೆ. ಪ್ರೇಮ ವಿವಾಹ 6 ಅಕ್ಷರದವರಿಗೆ ಆಗ್ಬರೋದಿಲ್ಲ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವರು ಹೆಚ್ಚಾಗಿ ಪ್ರೀತಿಯಲ್ಲಿ ಮೋಸ ಹೋಗ್ತಾರೆ. ಯಾರು ಇವರನ್ನ ಸಂಗಾತಿಯನ್ನಾಗಿ ಪಡ್ಕೊಳ್ತಾರೋ ಅವರು ಬಹಳ ಅದೃಷ್ಟವಂತರು ಅಂತ ಪರಿಗಣಿಸಲಾಗುತ್ತೆ. ಜ್ಞಾನದ ಸಾಗರಗಳೆಂದು ಕರೆಯಲ್ಪಡುವ ಈ ಜನರು ಯಾವಾಗ್ಲೂ ಜನರಿಗೆ ಮತ್ತು ಸಮಾಜಕ್ಕೆ ಪ್ರಯೋಜನಕಾರಿ ಅಂತ ಹೇಳ್ಬೋದು. ಈ ಜನರು ಹೊರಗಿನಿಂದ ಗಂಭೀರವಾಗಿ ಕಠಿಣವಾಗಿ ಕಾಣಿಸ್ತಾರೆ, ಆದ್ರೆ ಒಳಗಿನಿಂದ ಅವರು ಮೃದು ಹೃದಯಗಳು. ತಮ್ಮ ಮೇಲಧಿಕಾರಿ ಅಥವಾ ಬೇರೆಯವರಿಂದ ಕೆಲಸವನ್ನ ಮಾಡಿಸೋದು ಇವರಿಗೆ ನೀರು ಕುಡಿದಷ್ಟೇ ಸರಳ ಕೆಲಸ. ಇವರ ವೈವಾಹಿಕ ಜೀವನದಲ್ಲಿ ಆಗಾಗ್ಗೆ ಘರ್ಷಣೆಗಳು ನಡೆಯುತ್ತವೆ. ಹಠ ಕಡಿಮೆ ಮಾಡಿಕೊಂಡ್ರೆ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. ಇವರು ಯಾವುದೇ ವಿಷಯದ ಬಗ್ಗೆ ಆಳವಾಗಿ ಯೋಚಿಸ್ತಾರೆ ಮತ್ತು ನಂತರ ನಿರ್ಧಾರ ತಗೊಳ್ತಾರೆ. ಇದು ಹೆಚ್ಚಿನ ಸಂದರ್ಭಗಳಲ್ಲಿ ಸರಿಯಾಗಿದೆ ಎಂದು ಸಾಬೀತಾದ್ರೂ ಕೆಲವೊಮ್ಮೆ ಅವರು ಅಪರೂಪದ್ದನ್ನು ಕಳೆದುಕೊಳ್ಳೋದೇ ಹೆಚ್ಚು. ಇವರು ಅತ್ಯುತ್ತಮ ವ್ಯಕ್ತಿತ್ವವನ್ನ ಹೊಂದಿದ್ದು ಮೃದುವಾಗಿ ಮಾತಾಡ್ತಾರೆ. ಸ್ವಲ್ಪ ಸಾಹಸ, ಹೆಚ್ಚು ಭಂಡತನ, ಕೊಂಚ ಮೊಂಡುತನ, ಬಂಡೆಗೆ ತಲೆ ಚಚ್ಚಿಕೊಳ್ಳುವ ಸ್ವಭಾವ ಎಲ್ಲ ಸೇರಿದ್ರೆ 6 ಅಕ್ಷರದಿಂದ ಶುರುವಾಗುವ ಹೆಸರಿನವರು ಅಂತ ಹೇಳಿದ್ರೆ ತಪ್ಪಾಗದೇನೋ. ಏನೋ ಅಸಾಧ್ಯವಾದದ್ದನ್ನ ಸಾಧಿಸುವ ಯತ್ನದಲ್ಲಿ ತೊಂದರೆಗೆ ಸಿಕ್ಕಾಕೊಳ್ತಾರೆ. ಇವರು ಬುದ್ಧಿವಂತರು ಅನ್ನೋದ್ರಲ್ಲಿ ಅನುಮಾನ ಇಲ್ಲ, ಆದ್ರೆ ಆತುರದ ಸ್ವಭಾವ ಇವರಿಗೆ ಕೆಲವೊಮ್ಮೆ ಕಷ್ಟ ತಂದಿಡುತ್ತೆ. ಇವರಿಗೆ ಕಾನೂನಿಂದ ತೊಂದರೆ ಆಗೋ ಸಾಧ್ಯತೆ ಹೆಚ್ಚು. ಇಷ್ಟಾದ್ರೂ ಕಾನೂನಿನ ಚೌಕಟ್ಟು ಮೀರುವ ಸ್ವಭಾವ ಇವರದ್ದಲ್ಲ. ಆರೋಗ್ಯದಲ್ಲಿ ಏರುಪೇರು ಜಾಸ್ತಿ ಆಗ್ತಾ ಇರುತ್ತೆ. ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಯಾವುದೇ ಕೆಲಸವನ್ನಾಗ್ಲಿ ಗುಪ್ತವಾಗಿ ಮಾಡೋದಕ್ಕೆ ಬಯಸುವಂತಹ ಜನರಿವರು. ಇವರು ಯಾವುದೇ ವಿಷಯವನ್ನ ಮನಸ್ಸು ಬಿಚ್ಚಿ ಮಾತನಾಡೋದಿಲ್ಲ. ನೋವಾದ್ರೂ ತಾವೇ ಕೊರಗ್ತಾರೆ, ಸಂತೋಷವಾದ್ರೂ ಮನಸ್ಸಿನಲ್ಲೇ ಸಂತೋಷ ಪಡ್ತಾರೆ. ಈ ಸ್ವಭಾವವನ್ನ ಕಡ್ಡಾಯವಾಗಿ ಬಿಡಬೇಕು. ಇವರು ಶಾಂತಿ ಪ್ರಿಯರು. ಗಣಿತ, ಲೆಕ್ಕ ಪರಿಶೋಧನೆ, ವಿಜ್ಞಾನ, ಜ್ಯೋತಿಷ್ಯ, ವಾಣಿಜ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿಯನ್ನ ತೋರಿಸ್ತಾರೆ. ಆದ್ರಿಂದ ಈ ಕ್ಷೇತ್ರಗಳಿಗೆ ಸಂಬಂಧಿಸಿದ ಕೋರ್ಸ್ಗಳನ್ನ ಮಾಡಿ ಈ ಕ್ಷೇತ್ರದಲ್ಲಿ ಮಿಂಚ್ತಾರೆ. ಕೆಲ ಬಾರಿ ಕೆಲಸ ಕಾರ್ಯಗಳನ್ನ ಮುಂದಕ್ಕೆ ಹಾಕುವ ಸ್ವಭಾವ ಇವರದ್ದು. ಸೋಮಾರಿತನ ಇವರ ದೊಡ್ಡ ಶತ್ರು.
ಇವರು ಬಹುತೇಕ ಶ್ರೀಮಂತರಾಗ್ತಾರೆ. ಭವಿಷ್ಯದ ಬಗ್ಗೆ ವಿಪರೀತ ಕನಸು ಕಾಣುವ ಜನ ಇವರು. ಆತ್ಮವಿಶ್ವಾಸ, ಆತ್ಮಸ್ವಾಭಿಮಾನ ಹೆಚ್ಚಿರುವ ಜನ ಇವರು. ತಲೆನೋವು, ಗಂಟಲು ನೋವು, ಕಫ ಕಾಣಿಸ್ಕೊಳ್ಳುತ್ತೆ. ವೈವಾಹಿಕ ಜೀವನದಲ್ಲೂ ಸ್ವಲ್ಪ ತೊಂದರೆ ಆಗುತ್ತೆ. ಇವರು ಇನ್ಫಾರ್ಮೇಶನ್ ಟೆಕ್ನಾಲಜಿ, ಈವೆಂಟ್ ಮ್ಯಾನೇಜ್ಮೆಂಟ್, ರೇಡಿಯಾಲಜಿಸ್ಟ್, ವೈದ್ಯಕೀಯ ಕ್ಷೇತ್ರದಲ್ಲೇ ಉನ್ನತವಾದ ಅಭ್ಯಾಸ ಮಾಡಬಹುದು. ವಿದೇಶದಲ್ಲಿ ವ್ಯಾಸಂಗ ಮಾಡುವಂತಹ ಅವಕಾಶಗಳು ದೊರೆಯುತ್ತವೆ. ಇನ್ನೊಬ್ಬರಿಗೆ ಕೇಡು ಬಯಸುವ ಸ್ವಭಾವ ಇವರದ್ದಲ್ಲ. ತಮ್ಮ ಹೆಸರಿನಿಂದ ರಾಜ ಎನಿಸ್ಕೊಂಡ್ರು ಯಾವುದೇ ರಾಜ ಅಥವಾ ಬಾಸ್ ಜೊತೆಗೆ ತಗ್ಗಿ ಬಗ್ಗಿ ಹೊಂದಿಕೊಂಡು ಹೋಗುವಂತಹ ಸ್ವಭಾವ ಇವರದ್ದು. ಹಾಗೆ ಕೆಲಸದ ಸ್ಥಳದಲ್ಲೂ ಇವರು ಹೇಳಿದ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾರೆ. ಜಗಳಗಳನ್ನ ಸಾಧ್ಯವಾದಷ್ಟು ಶಾಂತಿಯಿಂದ, ಪ್ರೀತಿಯಿಂದ ಪರಿಹರಿಸೋದಕ್ಕೆ ಯತ್ನಿಸ್ತಾರೆ. ಆಹಾರದ ವಿಷಯದಲ್ಲಿ ಸ್ವಲ್ಪ ನಾಜೂಕು. ದ್ರವಾಹಾರ ಹೆಚ್ಚು ಇಷ್ಟ. ತಣ್ಣನೆಯ ಪದಾರ್ಥಗಳನ್ನ ಇಷ್ಟಪಡ್ತಾರೆ. ಹುಣ್ಣಿಮೆಯ ಸಂದರ್ಭದಲ್ಲಿ ಹೆಚ್ಚು ಆಕ್ಟಿವ್ ಆಗಿರ್ತಾರೆ.